ಭಗವಾನ್ ಹನುಮಾನ್, ಇದು ಶಕ್ತಿ ಮತ್ತು ಧೈರ್ಯವನ್ನು ಪಡೆಯಲು ಸ್ಫೂರ್ತಿ ತುಂಬುವ ಹೆಸರಾಗಿದೆ. ಪ್ರತಿದಿನ ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ತಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬುದು ಭಕ್ತರ ನಂಬಿಕೆ. ಆಂಜನೇಯನು ಶ್ರೀರಾಮನ ಪರಮ ಭಕ್ತನಾಗಿದ್ದನು. ರಾಮಾಯಣ, ಮಹಾಕಾವ್ಯ ಮತ್ತು ಹಲವು ಪುರಾಣಗಳಲ್ಲಿ ಹನುಮಂತನ ಸಾಮರ್ಥ್ಯಗಳನ್ನು ವಿಶೇಷವಾಗಿ ಉಲ್ಲೇಖಿಸಲಾಗಿದೆ. ಹನುಮಂತನ ಕುರಿತ ಕೆಲ ಅಪರೂಪದ ಸಂಗತಿಗಳು ಇಲ್ಲಿವೆ. ಹನುಮನ ವಿರೂಪಕ್ಕೆ ವಜ್ರಾಯುಧದ ಹೊಡೆತ ಕಾರಣ. ಸಂಸ್ಕೃತದಲ್ಲಿ ಹನು ಎಂದರೆ ದವಡೆ ಮತ್ತು ಮಾನ್ ಎಂದರೆ ವಿಕಾರ ಎಂದರ್ಥ. ಹನುಮಂತನ ಬಾಲ್ಯದಲ್ಲಿ ನಡೆದ ಒಂದು ಘಟನೆಯಿಂದ ಹನುಮಂತನ ಬಾಯಿ ವಿಕಾರವಾಯಿತು. ಆಂಜನೇಯನು ಚಿಕ್ಕ ವಯಸ್ಸಿನಲ್ಲಿ ಉರಿಯುತ್ತಿರುವ ಸೂರ್ಯನನ್ನು ಕಂಡಾಗ ಅದು ಹಣ್ಣೆಂದು ಎಂದು ಭಾವಿಸಿ ಅದನ್ನು ಹಿಡಿದು ತಿನ್ನಲು ಬಯಸಿದನು. ಆ ಕ್ಷಣದಲ್ಲಿ ಹನುಮಂತನನ್ನು ತಡೆಯಲು ಇಂದ್ರನು ತನ್ನ ವಜ್ರಾಯುಧದಿಂದ ಹೊಡೆದಿದ್ದರಿಂದ ಅವನ ಮೂತಿ ವಿರೂಪವಾಯಿತು ಎಂದು ಪುರಾಣ ಹೇಳುತ್ತದೆ. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ 7 ಮಂದಿ ಅಮರರಿದ್ದಾರೆ. ಚಿರಂಜೀವಿಗಳು ಅಥವಾ ಅಮರರು ಎಂದರೆ ಸಾಯದವರು ಎಂದರ್ಥ. ಅವರಲ್ಲಿ ಹನುಮಂತನೂ ಒಬ್ಬ. ಪುರಾಣಗಳ ಪ್ರಕಾರ ಆಂಜನೇಯನು ಕಲಿಯುಗ ಮುಗಿಯುವವರೆಗೂ ರಾಮನ ನಾಮವನ್ನು ಜಪಿಸುತ್ತಾ ಭೂಮಿಯ ಮೇಲೆ ವಾಸಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಶಾಪ ಹೊಂದಿದ್ದ ಹನುಮಂತನಿಗೆ ಶಾಪವಿತ್ತು. ಹನುಮಂತನು ಬಾಲ್ಯದಲ್ಲಿ ತನ್ನ ಚೇಷ್ಟೆಗಳಿಂದ ಋಷಿಮುನಿಗಳಿಗೆ ತೊಂದರೆ ಕೊಡುತ್ತಿದ್ದನು. ಧ್ಯಾನಸ್ಥ ಋಷಿಯನ್ನು ಚುಡಾಯಿಸಿದ್ದರಿಂದ ಕೋಪಗೊಂಡ ಅವರು ಆಂಜನೇಯನಿಗೆ ಶಾಪ ನೀಡಿದ್ದರು. ಬೇರೊಬ್ಬರು ಹನುಮಂತನನ್ನು ನೆನಪಿಸುವವರೆಗೂ ಆತ ತನ್ನ ಶಕ್ತಿಯನ್ನು ಮರೆತು ಬಿಡುವಂತೆ ಶಾಪ ನೀಡಿದ್ದರು. ಸೀತಾ ಮಾತೆಯನ್ನು ಹುಡುಕುತ್ತಿರುವಾಗ ಜಾಂಬವಂತನು ಹನುಮಂತನಿಗೆ ತನ್ನ ಶಕ್ತಿಯನ್ನು ಮತ್ತೊಮ್ಮೆ ನೆನಪಿಸಿದನು. ಆಗ ಹನುಮಂತನಿಗೆ ತನ್ನ ಶಕ್ತಿ ಮರಳಿ ಸಿಕ್ಕಿತ್ತು. ಸೀತೆ ನೀಡಿದ ಉಡುಗೊರೆಯನ್ನು ತಿರಸ್ಕರಿಸಿದ್ದ ಹನುಮಂತನು ಶ್ರೀರಾಮನ ಪರಮ ಭಕ್ತ. ಒಂದು ದಿನ ಸೀತಾದೇವಿಯು ಹನುಮಂತನಿಗೆ ಸುಂದರವಾದ ಮುತ್ತಿನ ಹಾರವನ್ನು ಉಡುಗೊರೆಯಾಗಿ ನೀಡಿದಳು. ರಾಮನ ಹೆಸರಿಲ್ಲದ ಯಾವುದನ್ನೂ ಸ್ವೀಕರಿಸುವುದಿಲ್ಲ ಎಂದು ಆಂಜನೇಯನು ಉಡುಗೊರೆಯನ್ನು ಸ್ವೀಕರಿಸಲು ನಿರಾಕರಿಸಿದನು. ತನ್ನ ಭಕ್ತಿಯನ್ನು ಸಾಬೀತುಪಡಿಸಲು ಆಂಜನೇಯನು ತನ್ನ ಹೃದಯದಲ್ಲಿ ಸೀತಾರಾಮರನ್ನು ತೋರಿಸಿದನು. ಮಾತೆಯ ಪಾದಕ್ಕೆ ನಮಿಸಿದನು. ಕೇಸರಿ ಬಣ್ಣ, ಕಿತ್ತಳೆ ಅಥವಾ ಕೇಸರಿ ಬಣ್ಣವನ್ನು ಹನುಮಾನ್ಗೆ ಸಮರ್ಪಿಸಲಾಗುತ್ತದೆ. ಅನೇಕ ಸ್ಥಳಗಳಲ್ಲಿ ಹನುಮಂತನ ವಿಗ್ರಹಗಳು ಕೇಸರಿ ಬಣ್ಣದಲ್ಲಿದೆ. ಇದಕ್ಕೆ ಕಾರಣ ಹೀಗಿದೆ. ಒಂದು ದಿನ ಹನುಮಂತನು ಸೀತೆ ತನ್ನ ಹಣೆಗೆ ಕುಂಕುಮವನ್ನು ಇಡುವುದನ್ನು ಗಮನಿಸಿದನು. ಯಾಕೆ ಹಾಗೆ ಧರಿಸುತ್ತಾರೆ, ಅದರ ಮಹತ್ವವೇನು ಎಂದು ಕೇಳಿದನು. ಆಗ ಸೀತಾದೇವಿ ಹೀಗೆ ಧರಿಸುವುದು ಶ್ರೀರಾಮನ ದೀರ್ಘಾಯುಷ್ಯವನ್ನು ಸೂಚಿಸುತ್ತದೆ ಎಂದು ಹೇಳಿದಳು. ಅನಂತರ ಹನುಮಂತನು ಕೇಸರಿ ಬಣ್ಣವನ್ನು ಹೋಲುವ ಸಿಂಧೂರವನ್ನು ತನ್ನ ಇಡೀ ದೇಹಕ್ಕೆ ಹಚ್ಚಿಕೊಂಡಿದ್ದನು. ಹನುಮಂತನ ಮಗ. ಹನುಮಂತನನ್ನು ಆ ಜನ್ಮ ಬ್ರಹ್ಮಚಾರಿ ಎಂದು ಹೇಳಲಾಗುತ್ತದೆ. ಆದರೆ ಹನುಮಂತನಿಗೆ ಒಬ್ಬ ಮಗನಿದ್ದಾನೆ ಎಂಬ ಕಥೆಗಳು ಪ್ರಚಲಿತದಲ್ಲಿವೆ. ಲಂಕೆಯನ್ನು ಸುಟ್ಟ ನಂತರ ಹನುಮಂತನ ಬೆವರಿನ ಹನಿಯು ಮಕರಧ್ವಜ ಎಂಬ ಮೀನಿನ ಬಾಯಿಗೆ ಬಿದ್ದಿತು. ಹನುಮಂತ ಬ್ರಹ್ಮಚಾರಿಯಾಗಿದ್ದರೂ ಈ ಮೀನು ಹನುಮಂತನ ಮಗನಿಗೆ ಜನ್ಮ ನೀಡಿತು ಎಂಬ ಕಥೆ ಚಾಲ್ತಿಯಲ್ಲಿದೆ. ಆಕಾರವನ್ನು ಬದಲಿಸುವ ಶಕ್ತಿ. ಹನುಮಂತನಿಗೆ ತನ್ನ ದೈಹಿಕ ಆಕಾರವನ್ನು ಬದಲಾಯಿಸುವ ಶಕ್ತಿ ಇತ್ತು. ಹನುಮಂತನು ಲಂಕೆಯಲ್ಲಿ ಸೀತೆಯನ್ನು ಹುಡುಕುತ್ತಿರುವಾಗ ಬೆಕ್ಕಿನ ಗಾತ್ರಕ್ಕೆ ಕುಗ್ಗಲು ಹಾಗೂ ಪರ್ವತದಷ್ಟು ಎತ್ತರಕ್ಕೆ ಬೆಳೆಯಲು ಶಕ್ತಿಯಿತ್ತು. ಹೀಗೆ ಹಿಂದೂ ಪುರಾಣಗಳಲ್ಲಿ ಹನುಮನನ್ನು ಅತ್ಯಂತ ಶಕ್ತಿಶಾಲಿ ದೇವರು ಎಂದು ಉಲ್ಲೇಖಿಸಲಾಗಿದೆ.